ನಮಸ್ಕಾರ ಸ್ನೇಹಿತರೆ, ನಮ್ಮ ಲೈಫ್ ಹ್ಯಾಕ್ ಲೆನ್ಸ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಾತ್ವಿಕ ಆಹಾರದ ಮಹತ್ವ ಮತ್ತು ಅದರ ಲಾಭಗಳನ್ನು ತಿಳಿದುಕೊಳ್ಳೋಣ. ಸಾತ್ವಿಕ ಆಹಾರ ಎಂದರೆ ಶುದ್ಧತೆ, ಆರೋಗ್ಯ ಮತ್ತು ಆತ್ಮಿಕ ಬೆಳವಣಿಗೆಗೆ ಮಾರ್ಗ. ಹಾಗಾದರೆ ಇದರಲ್ಲಿ ಏನೆಲ್ಲ ಒಳಗೊಂಡಿದೆ ಮತ್ತು ಏಕೆ ಈ ಆಹಾರ ಮುಖ್ಯ ಅನ್ನುವುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ. ಸಾತ್ವಿಕ ಆಹಾರ ಎಂದರೇನು? ಸಾತ್ವಿಕ ಆಹಾರ ಎಂಬುದು ಆಯುರ್ವೇದ ಮತ್ತು ಯೋಗ ದರ್ಶನವಿನಲ್ಲಿ ವಿವರಿಸಲ್ಪಟ್ಟ ಶುದ್ಧ, ಪೋಷಕ ಮತ್ತು ಸಮತೋಲನ ಆಹಾರ ಪದ್ಧತಿಯಾಗಿದೆ. ಇದು ಮಾನಸಿಕ ಶಾಂತಿ, ಶರೀರದ ಆರೋಗ್ಯ ಮತ್ತು ಆತ್ಮೀಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಸಾತ್ವಿಕ ಆಹಾರವು ತಾಜಾ, ನೈಸರ್ಗಿಕ ಮತ್ತು ಕನಿಷ್ಠ ಪ್ರಕ್ರಿಯೆಯಾದ ಆಹಾರವನ್ನು ಒಳಗೊಂಡಿರುತ್ತದೆ. ಸಾತ್ವಿಕ ಆಹಾರದ ಲಕ್ಷಣಗಳು: 1. ಇದು ತಾಜಾ ಮತ್ತು ಪ್ರಾಕೃತಿಕ ಪದಾರ್ಥಗಳಿಂದ ತಯಾರಿಸಲಾದ ಆಹಾರವನ್ನು ಬಳಸಲಾಗುತ್ತದೆ. 2. ಅತಿಯಾಗಿ ಪ್ರಚೋದನೆ ನೀಡದ ಆಹಾರಗಳಾದ ಮಸಾಲೆ, ಉಪ್ಪು ಅಥವಾ ಪ್ರಚೋದನಾತ್ಮಕ ಪದಾರ್ಥಗಳನ್ನು ತಪ್ಪಿಸಲಾಗುತ್ತದೆ. 3. ಶಾಕಾಹಾರಿ ಆಹಾರಗಳಾದ ಸಾಸಿವೆ, ಹಣ್ಣು, ತರಕಾರಿ, ಸಂಪೂರ್ಣ ಧಾನ್ಯಗಳು ಮತ್ತು ಹಾಲು ಉತ್ಪನ್ನಗಳನ್ನು ಒಳಗೊಂಡು ಶುದ್ಧ ಶಾಕಾಹಾರವಾಗಿ ಇರುತ್ತದೆ. 4. ಶಕ್ತಿ ಸಮತೋಲನದಿಂದ ಮನಸ್ಸು ಶಾಂತವಾಗಿಸಲು ಮತ್ತು ಶರೀರಕ್ಕೆ ಶಕ್ತಿಯನ್ನು, ಶುದ್ಧತೆಯನ್ನು ನೀಡುತ್ತದೆ. ಮತ್ತು ಇದು ಹೆಚ್ಚು ಮಸಾಲೆ ಇಲ್ಲದ ಸರಳ ತಯಾರಿಯ ಆಹಾರ. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಹಾಲು ಉತ್ಪನ್ನಗಳು ಇದರಲ್ಲಿ ಮುಖ್ಯವಾಗಿ ಬಳಸಲಾಗುತ್ತವೆ. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ಮತ್ತು ಸಂಶೋಧಿತ ಆಹಾರವನ್ನು ತಪ್ಪಿಸಲಾಗುತ್ತದೆ. ಸಾತ್ವಿಕ ಆಹಾರದ ಉದಾಹರಣೆಗಳು: 1. ಕಿತ್ತಳೆ, ಸೀಬೆ, ದ್ರಾಕ್ಷಿ, ಸೇಬು, ಅನಾನಸ್ ಎಲ್ಲ ಬಗೆಯ ಹಣ್ಣುಗಳು. 2. ಆಲೂಗಡ್ಡೆ, ಬೀನ್ಸ್ ಎಲ್ಲ ಬಗೆಯ ತರಕಾರಿಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಿಟ್ಟು. 3. ಸಂಪೂರ್ಣ ಧಾನ್ಯಗಳು ಅಂದರೆ ಅಕ್ಕಿ, ಗೋಧಿ, ಜೋಳ, ನವಣೆ ಹಾಗೂ ರಾಗಿ. 4. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಪನ್ನೀರ್ ಎಲ್ಲ ಬಗೆಯ ಹಾಲು ಉತ್ಪನ್ನಗಳು. 5. ಬೀಜಗಳು ಮತ್ತು ಹಣ್ಣು ಬೀಜಗಳು, ಗೋಡಂಬಿ, ಬಾದಾಮಿ, ಎಳ್ಳು ಮತ್ತು ಪಿಸ್ತಾಗಳು. 6. ನೈಸರ್ಗಿಕ ಸಿಹಿ ಪದಾರ್ಥಗಳು ಅಂದರೆ ಬೆಲ್ಲ, ಜೇನುತುಪ್ಪ, ಎಳ್ಳು, ಗಿಡಮೂಲಿಕೆ, ಚಹಾ ಮತ್ತು ಹಣ್ಣುಗಳ ರಸ. 8. ಎಲ್ಲ ಬಗೆಯ ಬೇಳೆಕಾಳುಗಳು, ಮಸೂರ ದಾಲ್, ಅವರೆ ಬೇಳೆ, ಹೆಸರ ಬೇಳೆಗಳು. ಸಾತ್ವಿಕ ಆಹಾರದಲ್ಲಿ ತಪ್ಪಿಸಬೇಕಾದ ಪದಾರ್ಥಗಳು: ಮೊಟ್ಟೆ, ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಹೆಚ್ಚು ಮಸಾಲೆ ಮತ್ತು ತೈಲದ ಪದಾರ್ಥಗಳು, ಆಲ್ಕೋಹಾಲ್ ಮತ್ತು ಕಾಫಿ, ಚಹಾ. ಸಾತ್ವಿಕ ಆಹಾರ ಯೋಗ ಮತ್ತು ಧ್ಯಾನದಂತಹ ಆತ್ಮಿಕ ಅಭ್ಯಾಸಗಳನ್ನು ಮಾಡುವವರಿಗೆ ಶ್ರೇಷ್ಠವಾಗಿದೆ. ಇದು ಮನಸ್ಸಿಗೆ ಶಾಂತಿ, ಶರೀರಕ್ಕೆ ಆರೋಗ್ಯ ಮತ್ತು ಜೀವನಕ್ಕೆ ಶುದ್ಧತೆಯ ಅನುಭವವನ್ನು ನೀಡುತ್ತದೆ. ಇದನ್ನು ತಿನ್ನುವುದರಿಂದ ನಮ್ಮ ಶರೀರಕ್ಕೆ ಪೋಷಣೆ ದೊರೆಯುತ್ತದೆ, ಮನಸ್ಸಿಗೆ ಶಾಂತಿ ಮತ್ತು ಶ್ರೇಯಸ್ಸು ಹೆಚ್ಚುತ್ತದೆ. ಯೋಗ ಮತ್ತು ಧ್ಯಾನದ ಅಭ್ಯಾಸವನ್ನು ಮಾಡುತ್ತಿದ್ದವರು ಇದನ್ನು ಅನುಸರಿಸುತ್ತಾರೆ. ಸ್ನೇಹಿತರೆ, ಸಾತ್ವಿಕ ಆಹಾರವು ಶರೀರ ಮನಸ್ಸು ಸಮತೋಲನಕ್ಕೆ ಸಹಾಯಕವಾಗಿದೆ. ನೀವು ಇದನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಅದ್ಭುತ ಪರಿಣಾಮವನ್ನು ಬೀರುತ್ತದೆ. ಇದಾದ ಮೇಲೆ ನೀವು ಏನು ತಿನ್ನಬೇಕು ಎಂಬ ಆಯ್ಕೆ ನೀವು ತೆಗೆದುಕೊಳ್ತೀರಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಅಂತಹ ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂದಿಗೆ ಇಷ್ಟು, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.